ಪಿಣರಾಯಿ ವಿಜಯನ್ನೇನಿದ್ದಾರೆ ಅವರ ಜೊತೆ ಸಿಎಂ ಸಿದ್ದು ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೇರಳ ಮತ್ತು ಕರ್ನಾಟಕ ಸರ್ಕಾರಗಳು ಎರಡೂ ಕೂಡ ಸೇರಿದಂತಾಗಿದೆ. ಈ ಹಿಂದೆ ಅವರು ಮಾತನಾಡಿದ್ರು ಬೆಂಗಳೂರಿನ ಒಂದು ಬಡಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಅವರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇದ್ದಾರೆ, ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೇರಳದ ವರ್ಕಳಾದಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಇಬ್ಬರು ಕೂಡ ಭಾಗಿಯಾಗಿದ್ದರು. ಆ ಕಾರ್ಯಕ್ರಮದಲ್ಲಿ ಶಿವಗಿರಿ ಮಠದ 93ನೇ ಯಾತ್ರೆಯಲ್ಲಿ ಭಾಗಿಯಾಗಿರ್ತಾರೆ. ಪಿಣರಾಯಿ ಏನಿದ್ದಾರೆ ಅವರು ಕೂಡ ಇರ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು. ಹೀಗಾಗಿ ಆ ಸಮಯದಲ್ಲಿ ಇಬ್ಬರು ಮಾತನಾಡಿದ್ದಾರೆ ಎನ್ನುವಂತಹ ವಿಚಾರ. ಸಿದ್ದರಾಮಯ್ಯ ಅವರ ಒಂದು ಕೈಯನ್ನು ಕುಲುಕಿ ಸ್ವಾಗತವನ್ನು ಮಾಡಿದ್ದಾರೆ ಪಿಣರಾಯಿ ಅವರು. ಕೋಗಿಲು ಲೇಔಟ್ ನೆಲಸಮ ಆಗಿದೆ ಅಲ್ವಾ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಧ್ಯಪ್ರವೇಶವನ್ನು ಮಾಡಿದ್ರು ಪಿಣರಾಯಿ ಅವರು, ಮಾತನಾಡಿದ್ರು ಕೂಡ. ಆಗ ಕೆಲವೊಬ್ಬರು ಇದೇ ಒಂದು ವಿಚಾರದ ಬಗ್ಗೆ ಅಥವಾ ವಿಪಕ್ಷದವರು ಮಾತನಾಡ್ತಾ ಇದ್ರು, ಕೇರಳ ಸರ್ಕಾರದವರಿಗೆ ಅಲ್ಲಿರುವಂತಹ ನಾಯಕರಿಗೆ ಈ ಒಂದು ವಿಚಾರದಲ್ಲಿ ಮಾತನಾಡೋಕೆ ಏನಾಗ್ತಿದೆ, ಯಾಕೆ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದು. ಆದರೆ ಈಗ ಅದೇ ಕೇರಳದಲ್ಲಿ ನಡೀತಿರುವಂತಹ ಒಂದು ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ. ಅವರಿಗೆ ಆಹ್ವಾನ ಬಂದಿತ್ತು, ಅದಕ್ಕೆ ಹೋಗಿದ್ದಾರೆ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಂತಹ ಈ ಇಬ್ಬರು ಏನಿದ್ದಾರೆ ಪಿಣರಾಯಿ ಮತ್ತು ಸಿದ್ದರಾಮಯ್ಯ ಅವರು ಅಲ್ಲಿ ಕೆಲ ಕಾಲ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಇಬ್ಬರ ಭೇಟಿ ಏನಿದೆ, ಇದು ಯಾಕೆ ಅಂತ, ಏನು ಮಾತುಕತೆ ಆಗಿರ್ಬೋದು ಅಂತ ವಿಭಿನ್ನವಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು, ವಿರುದ್ಧವಾದಂಥ ಒಂದು ಹೇಳಿಕೆ ಅಥವಾ ಈ ಒಂದು ಲೇಔಟ್ಗೆ ಸಂಬಂಧಪಟ್ಟ ಹಾಗೆ ಇವರು ಯಾಕೆ ಮಾತನಾಡ್ತಾ ಇದ್ದಾರೆ ಕೇರಳದವರು ಅಂತ ಹೇಳಿ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು. ಈಗ ಇಬ್ಬರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ದಾರೆ, ಒಂದೇ ವೇದಿಕೆಯಲ್ಲಿದ್ದಾರೆ. ಅಲ್ಲಿನ ಪಿಣರಾಯಿ ಅವರು ಸ್ವಾಗತ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ, ಬನ್ನಿ ಅಂತ ಹೇಳಿ. ಆದರೆ ಅಲ್ಲಿ ಏನು ಚರ್ಚೆ ಆಗಿರ್ಬೋದು, ಏನು ಮಾತುಕತೆ ಆಗಿರ್ಬೋದು, ಕೇಂದ್ರದಲ್ಲಿರುವಂತಹ ಕಾಂಗ್ರೆಸ್ ನಾಯಕರು ಏನಾದರೂ ಹೇಳಿದ್ದಾರಾ ಸಿದ್ದರಾಮಯ್ಯ ಅವರಿಗೆ, ಒಂದು ರೀತಿಯಲ್ಲಿ ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬಂದಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ಇಬ್ಬರ ಭೇಟಿ ಏನಿದೆ, ಮಾತುಕತೆ ಏನಿದೆ, ಅದು ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ. ಇಬ್ಬರು ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಾಜಕೀಯವಾಗಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಇವರು ಒಂದು ಮಠದ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ, ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಕೇರಳದ ವರ್ಕಳಾದಲ್ಲಿ ನಡೆದಂತಹ ಕಾರ್ಯಕ್ರಮ ಅದು. ಶಿವಗಿರಿ ಮಠದ 93ನೇ ಯಾತ್ರೆಯಲ್ಲಿ ಭಾಗಿಯಾಗಿರ್ತಾರೆ ಪಿಣರಾಯಿ ಅವರು. ಅಲ್ಲಿ ಸಿದ್ದರಾಮಯ್ಯ ಕೂಡ ಇರ್ತಾರೆ. ಅವರಿಬ್ಬರು ಕೂಡ ಮಾತಾಡಿಕೊಂಡಿದ್ದಾರೆ. ಆ ಸಮಯದಲ್ಲಿ ಏನಾಗುತ್ತೆ, ಕೆಲವೊಂದು ವಿಚಾರ ನೆನಪಾಗಿರಬಹುದು. ಬೆಂಗಳೂರಿನ ಕೋಗಿಲು ಲೇಔಟ್ ಏನಿದೆ ಸಂಬಂಧಪಟ್ಟ ಹಾಗೆ ಅಲ್ಲಿರುವಂತಹ ಮನೆಗಳನ್ನು ನೆಲಸಮ ಮಾಡಲಾಗಿತ್ತಲ್ಲ, ಅಲ್ಲಿರುವಂಥವರೆಲ್ಲರೂ ಕೂಡ ಮನೆಯನ್ನು ಕಲ್ತ್ಕೊಂಡಿದ್ರು. ಆ ಒಂದು ವಿಚಾರವಾಗಿ ಇವರು ಧ್ವನಿ ಎತ್ತಿದ್ರು ಪಿಣರಾಯಿ ಅವರು. ಈಗ ಅದೇ ವಿಚಾರವಾಗಿ ಚರ್ಚೆ ಆಗಿರಬಹುದು ಎನ್ನುವಂತಹ ಸಾಧ್ಯತೆ. ನೀವು ಯಾಕೆ ಹಿಂಗೆ ಮಾತಾಡೋಕೆ ಹೋದ್ರೆ, ಹಾಗೆ ಹಿಂಗೆ ಅಂತ ಮಾತಾಡಿರ್ಬೋದು. ಅಥವಾ ಕೇಂದ್ರದ ಕಾಂಗ್ರೆಸ್ ನಿರ್ಧಾರದಂತೆ, ಇಲ್ಲವಂಥ ವರಿಷ್ಠರ ನಿರ್ಧಾರದಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೋಗಿರ್ಬೋದು ಎನ್ನುವಂತಹ ವಿಚಾರ ಕೇಳಿ ಬರುತ್ತಾ ಇದೆ. ಇಬ್ಬರು ನಾಯಕರು ಮಾತನಾಡ್ತಿರುವಂಥದ್ದು, ಸೇರಿಕೊಂಡಿರುವಂಥದ್ದು ವಿಡಿಯೋ ಏನಿದೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಸಾಕಷ್ಟು ಚರ್ಚೆಗಳು ಉಟ್ಕೊಂಡಿದೆ ಈ ಒಂದು ವಿಚಾರದ ಬಗ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.